ಹಿಂಗ ಆಸ್ಥಾನದೊಳಗೆ ಅಕ್ಬರ್ ಕುಂತಿದ್ದ ಸಿಂಹಾಸನದ ಮ್ಯಾಲ. ಸಿಂಹಾಸನದ ಮ್ಯಾಲ ಕುಂತಾಗ ಅಕ್ಬರ್ ಬೀರ್ಬಲ್ ಕೇಳಿದ್ನಂತ. ಕೇಳಿರ್ತಾರಲ್ಲ ನೀವು ಅಕ್ಬರ್ ಬೀರ್ಬಲ್ನ ಕತೆ. ಅಕ್ಬರ್ ರಾಜ, ಬೀರ್ಬಲ್ ಮಂತ್ರಿ, ಭಾಳ ದೊಡ್ಡ ಪಂಡಿತ ಅಂತ ಅಕ್ಬರ್ ಅನಿಸ್ಕೊಂಡ ರಾಜ. ಅವನಿಗಿಂತ ಡಬಲ್ ಪಂಡಿತ ಈ ಮಂತ್ರಿ ಇದ್ದ. ಇವನು ಆನ್ಸರ್ಗಳಿಗೆ, ಇವನ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಅಕ್ಬರ್ಗಿನಿಂದಲೂ ಸಾಧ್ಯ ಆಗ್ತಿದ್ದಿಲ್ಲ ಅಂಥ ದೊಡ್ಡ ಪಾಂಡಿತ್ಯ ಮಂತ್ರಿ ಕಡೆ ಇತ್ತು ಬೀರ್ಬಲ್ಗೆ. ಯಾವಾಗ ಅಕ್ಬರ್ ಆಸ್ಥಾನದ ಮೇಲೆ, ಸಿಂಹಾಸನದ ಮೇಲೆ ರಾರಾಜಿಸಾಕತ್ತಿದ್ದ, ಮಂತ್ರಿ ಎದುರುಗಡೆ ನಿಂತಿದ್ದ ನೋಡ್ರಿ. ಯಾವಾಗ ಸ್ವಲ್ಪ ಲೇಟಾಗಿ ಬಂದು ಸುಮ್ಮ ಕೈ ಕಟ್ಕೊಂಡು ನಿಂತಿದ್ದ ಹಿಂಗೆ. ಅವಾಗ ಅಕ್ಬರ್ ಅಂದ, ಮಂತ್ರಿಗಳ ಯಾಕೆ ಲೇಟ್ ರೀ ಅಂದ. ಬೀರ್ಬಲ್ ಅಂದ, ಏನು ಮಾಡೋದ್ರಿ ರಾಜರ, ಮನೆ ಒಳಗೆ ನನ್ನ ಹೆಂಡತಿ ಸ್ವಲ್ಪ ಕೆಲಸ ಹಿಡಿದ್ಲ, ಅದನ್ನು ಮಾಡಿ ಬರಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂದ. ಅವಾಗ ಅಕ್ಬರ್ ಅಂದ, ನನ್ನ ಆಸ್ಥಾನದೊಳಗೆ ಇದ್ಕೊಂಡು ಹೆಂಡತಿ ಮಾತು ಕೇಳ್ತೀರಿ ಏನ್ರಿ ಮಂತ್ರಿಗಳ. ಅವಾಗ ಮಂತ್ರಿ ಅಂದ, ನಾ ಅಟ್ಟಲ್ರಿ, ನಿಮ್ಮ ರಾಜಸ್ಥಾನದೊಳಗೆ ಯಾರ್ಯಾರು ಅದಾರ ನೋಡು, ಮಂತ್ರಿ ಸೈನಿಕರು, ಏನು ರಾಜ್ಯಭಾರ ನಡೆಸುವಂಥ ಆಳುಗಳು ಏನೇನು ಅದಾರ, ಅವರೆಲ್ಲ ಹೆಂಡತಿ ಮಾತು ಕೇಳ್ತಾರ ಅಂದ. ಅವಾಗ ಮೊದಲ ಬಿ ಪಿ ಎದ್ದಿತ್ತು ರಾಜನಿಗೆ, ಇನ್ನೂ ಡಬಲ್ ಬಿ ಪಿ ಹೇಳ್ತಿ. ಇದು ಸಾಧ್ಯ ಇಲ್ಲ ಅಂದ ಅಕ್ಬರ್. ಇದಂಗ್ರಿ ಮಂತ್ರಿಗಳ, ನನ್ನ ಆಸ್ಥಾನದೊಳಗೆ ಇದ್ಕೊಂಡು ಹೆಂಡತಿ ಮಾತು ಯಾರು ಕೇಳ್ತಾರೆ, ಸಾಧ್ಯನೇ ಇಲ್ಲ. ಅವಾಗ ಮಂತ್ರಿ ಅಂದ, ಇದನ್ನು ಪ್ರೂವ್ ಮಾಡಿ ತೋರಿಸ್ಲೇನ್ರಿ ಅಂದ. ಇದನ್ನು ಪರೀಕ್ಷೆ ಮಾಡಿ ತೋರಿಸ್ಲೇನು? ಹಾಂ ತೋರಿಸ್ರಿ, ನನಗೆ 100 ಕತ್ತೆಗಳನ್ನು 100 ಕುದುರೆಗಳನ್ನು ಕೊಡ್ರಿ ಅಂದ. ಅವಾಗ ಅಕ್ಬರ್ ತಥಾಸ್ತು ಅಂದ. 100 ಕತ್ತೆ 100 ಕುದುರೆ ಬಂದ ನಿಂತು. ಅವಾಗ ಅಕ್ಬರ್ ಕೇಳಿದ, ಏನು ಮಾಡ್ತೀರಿ ಮಂತ್ರಿಗಳ. ಏನಿಲ್ಲ, ಇದನ್ನು ಒಯ್ದು 4 ರೋಡ್ ಮಧ್ಯದೊಳಗೆ ಬಜಾರದೊಳಗೆ ಒಯ್ದು ಇಡ್ತೀನಿ, ಹರಾಜಿಗೆ ಒಯ್ದು ಇಡ್ತೀನಿ. ಯಾರ ಹೆಂಡತಿ ಮಾತು ಕೇಳ್ತಾರಲ್ಲ ಅವರಿಗೆ ಕತ್ತಿ, ಲಕ್ಷದೊಳಗೆ ಇಟ್ಕೊಳ್ರಿ. ಯಾರ ಹೆಂಡತಿ ಮಾತು ಕೇಳ್ತಾರಲ್ಲ ಅವರಿಗೆ ಕತ್ತಿ, ಯಾರ ಹೆಂಡತಿ ಮಾತು ಕೇಳಂಗಿಲ್ಲಲ್ಲ ಅವ್ರಿಗೆ ಕುದುರೆ ಅಂದ. ಅವಾಗ ಒಯ್ದು ಬಜಾರದೊಳಗೆ ಒಯ್ದಿಟ್ಟ. ಬರಾಕತ್ರ ಒಬ್ಬರೊಬ್ರು ಮಾರ್ಕೆಟಿಗೆ ಬರಾಕತ್ತಿದ್ರು. ಅವಾಗ ಮಂತ್ರಿ ಭಾಳ ಚಲೋ ಪರೀಕ್ಷೆ ಮಾಡವ. ಪರೀಕ್ಷೆ ಮಾಡಿ ಒಂದಿಷ್ಟು ಜನ ನಾ ಹೆಂಡತಿ ಮಾತು ಕೇಳಂಗಿಲ್ಲ ಅಂದೋರು ಸಹಿತ ಹೆಂಡತಿ ಮಾತು ಕೇಳುವಂಗೆ ಮಾಡಿದ್ದ ಮಂತ್ರಿ. ಅಟ್ಟ ಪರೀಕ್ಷೆ ಒಡ್ಡಿದ್ದ. ಎಲ್ಲರೂ ಕತ್ತಿ ತೊಗೊಂಡು ಹೊಂಟ್ರು ನೋಡ್ರಿ. 1 2 3 4 ಹೋದು ಒಟ್ಟು ಕತ್ತಿ. ಒಂದು 20-30 ಕತ್ತಿ ಹೋಗಿದ್ದು ಅಂತ. ಕುದುರೆ ಒಂದು ಹೋಗಿದ್ದಿಲ್ಲ ಅವು, ಹಂಗ ನಿಂತಿತ್ತು. ಯಾಕಂದ್ರೆ ಎಲ್ಲರೂ ಹೆಂಡತಿ ಮಾತು ಕೇಳೋರು. ಒಬ್ಬ ದಾಡ್ಸಿ ಮನುಷ್ಯ ಬಂದ ನೋಡ್ರಿ ಇಲ್ಲಿ, ಮಸ್ತ್ ಇದ್ದ, ಭಾರಿ ದಟ್ಟ ಪುಟ್ಟ, ನೋಡ್ಬೇಕು ಆಳ, ದೊಡ್ಡ ಗಡಿ ಆಳ ಇತ್ತದು, ಮಸ್ತ್ ಹಿಂಗೆ ನಡ್ಕೋಂತ ಬರಾಕತ್ತಿದ್ದ. ಅವಾಗ ಮಂತ್ರಿ ಕರೆದ, ಬರಿಲ್ರಿ, ಮಸ್ತ್ ರಾಜ ಕಣ್ಣಂಗೆ ಕಾಣಕತ್ತಿ ನೋಡಪ್ಪ ಅಂದವ. ಭಾಳ ಹಂಡೆ ಹಾಲು ಕೊಡೋರು ಖುಷಿ ಆತವನಿಗೆ. ಹೇಳ್ರಿ ಮಂತ್ರಿಗಳ, ಏನಿಲ್ಲಪ್ಪ, ನಿಮ್ಮ ಮನೆ ಒಳಗೆ ನಿಮ್ಮ ಶ್ರೀಮತಿ ಅವ್ರ ಮಾತು ಕೇಳ್ತೀಯೇನು. ಅವಂದ, ಸಾಧ್ಯನೇ ಇಲ್ಲ, ನನ್ನ ನೋಡಿದ್ರೆ ನನ್ನ ಹೆಂಡತಿ ಗಡಗಡ ನಡಕ್ತಾಳ ಅಂದವ. ಯಾವಾಗ ಇಟ್ಟು ಅನ್ನೋದ ತಡ, ಚಲೋ ಗಡಿ ಒಂದರ ಸಿಕ್ತಲ್ಲ ರಾಜನ ಕಡೆ, ಅಕ್ಬರ್ನ ಕಡೆ. ಆಯ್ತು ಅಂತ ತಿಳ್ಕೊಂಡು ಒಂದು ಹಂಡ ಮಂಡ ಇರುವಂಥ ಒಂದು ಕರಿ ಬಿಳಿ ಇರುವಂಥ ಒಂದು ಕುದುರೆ ಕೊಟ್ಟು ಕಳಿಸಿದ. ಮೊದಲ ಭಾಳ ದಷ್ಟ ಪುಷ್ಟ ಮನುಷ್ಯ ಆ ಹಂಡ ಮಂಡ ಕುದುರೆ ಮ್ಯಾಲೆ ಕುಂತು ಹೊಂಟ ನೋಡ್ರಿ. ಟಕಕ್ಕ 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 ಟಕಕ್ಕ. ಎಲ್ಲಿ ಬಂದ? ಮನೆಗೆ ಬಂದ. ಹೆಂಡತಿಗೆ ತೋರಿಸ್ಬೇಕಲ್ಲ ಹೆಂಗೆ ಕಾಣಕತ್ತೀನಂತ. ನೇರವಾಗಿ ಮನೆಗೆ ಬಂದ. ಆ ಬಾಗಿಲ ಮುಂದೆ ನಿಲ್ಲಿಸಿದ. ಒಳಗಿದ್ದ ಹೆಂಡತಿನ ಕರ್ದ, ಬಾಯಿಲಿ. ಓಡಿ ಬಂದ್ಲಕ್ಕಿ. ಹೆಂಗ ಕಾಣಕತ್ತೀನಿ? ಮಸ್ತ್ ರಾಜರಂಗ ಕಾಣಕತ್ತೀರಿ ನೋಡ್ರಿ ಅಂತ ಅಂದ್ಲಕ್ಕಿ. ಆದ್ರ ಮಗ ಭಾಳ ಚಲೋ ಅದಾನ್ರಿ, ಆದ್ರೆ ಸುಳಿ ಸುಮಾರಿ ಅನ್ನಕತ್ತಿರ್ತೀವಲ್ಲ. ನನ್ನ ಮಗ ಶಾಲೆ ಒಳಗೆ ಭಾಳ ಶಾನೆ ರೀ, ಆದ್ರೆ ಉಡಾಳ ಜಾಸ್ತಿ ರೀ. ಆದ್ರೆ ಅನ್ನೋದು ಅದ್ರ ಮುಂದೆ ಏನ್ರ ಒಂದು ಐತ ಅಂತ ದೊಡ್ಡ. ಯಾವಾಗ ಭಾಳ ರಾಜರಂಗ ಕಾಣಕತ್ತೀರಿ ನೋಡ್ರಿ, ಆದ್ರೆ
ಹಂಡ ಮುಂಡ ಇರುವಂಥ ಕುದುರೆ ತಂದಿರಿ. ಕರ್ರಗ ಬೆಳ್ಳಗ ಅಲ್ಲಿ ಇಲ್ಲಿ ಕಪ್ಪು ಚುಕ್ಕಿಗಳದಾವು. ಮಸ್ತ್ ದಪ್ಪ ಕುದುರೆ ತಂದು ಅದ್ರಾಗ ವೈಟ್ ಆ್ಯಂಡ್ ವೈಟ್ ಬೆಳ್ಳನ ಕುದುರೆ ತಂದಿದ್ರು ಮಸ್ತ್ ರಾಜರಂಗ ಕಾಣ್ತಿದ್ರು ನೋಡ್ರಿ. ಅನ್ನೋದೇ ತಡ ಹೊಳಿಸಿದ ನೋಡ್ರಿ. ಮತ್ತೆ ಬಂದ ಮಂತ್ರಿ ಕಡೆ ಟಾಕ್ 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 ಟಾಕ್. ಮಂತ್ರಿ ಕಡೆ ಬಂದ ನಿತ್ತ. ಮಂತ್ರಿ ಅನ್ಕೊಂಡಿದ್ದ ಮೊದ್ಲ ಬಂದತ್ತಿದ್ ಗಡಿ ಅದಕ್ಕೆ ಬಂದತ್ತಿದ್. ಅವ ಭಾಳ ಶಾನೆ ಇದ್ದ ಅವ ಮಂತ್ರಿ. ಯಾವಾಗ ಬರ್ರಿ ರಾಜರ ಅಂದ ಮಂತ್ರಿ. ಏನಿಲ್ಲ, ಈ ಕುದುರೆ ತಗೋರಿ ನೀವ. ಅಲ್ಲಿ ನಿಂತದ್ ನೋಡ್ರಿ ಮಸ್ತ್ ಕುದುರೆ ದಪ್ಪಗ ಮಸ್ತ್ ಬೆಳ್ಳಗ, ಆ ಕುದುರೆ ಕೊಡ್ರಿ ಅಂದ. ಅವಾಗ ಮಂತ್ರಿ ಅಂದ, ಯಾಕ್ರಿ? ಏನಿಲ್ಲ, ನಮ್ಮ ಮನೆ ಒಳಗೆ ನಾನು ಹೆಂಡತಿ ಈ ಕುದುರೆ ಹಂಡ ಮುಂಡ ಆಯ್ತು ಅಂದಾಳ, ಅದಕ್ಕೆ ಚಲೋ ಕುದುರೆ ಕೊಡ್ರಿ ಅನ್ನೋತ್ಲೇನೆ ಇಸ್ಕೊಂಡವ. ಇಸ್ಕೊಂಡು ಏನು ಕೊಟ್ಟಾರಿ? ಕತ್ತಿ ಕೊಟ್ಟು ಕಳಿಸಿದ. ತೊಂದಡಿ ಹೋದು ಕತ್ತಿಗಳ 1-2 ಕುದುರೆಗಳು ಹೋಗಿದ್ದು ಒಟ್ಟ 98 ಕತ್ತಿಗಳು ಹೋದು ಅಂತ ಕುದುರೆಗಳು ಹಂಗ ಅದಾವು. ಒಟ್ಟು ತಗೊಂಡ ಮತ್ತೆ ಆಸ್ಥಾನಕ್ಕೆ ಬಂದ. ಸಾಯಂಕಾಲ ಅಕ್ಬರ ಬಂದ ಸಿಂಹಾಸನದ ಮೇಲೆ ಕುಂತ. ಬೇರ್ಬಲ್ಲ ಈ ಕಡೆ ಕುದುರೆಗಳನ್ನ ಕತ್ತಿಗಳನ್ನ ನಿಲ್ಲಿಸಿದ. ಅಕ್ಬರ್ ಬಂದು ನೋಡ್ತಾನ, ಇದೇನಿದು? ಹೆಂಡತಿ ಮಾತು ಕೇಳೋರ 98 ಕತ್ತಿಗಳು ಹೋಗ್ಯಾವಲ್ಲ, ಹೆಂಡತಿ ಮಾತು ಕೇಳಲಾರ್ದವರು ಕುದುರೆಗಳು ಬರೀ 1-2-3 ಹೋಗ್ಯಾವಲ್ಲ. ಆವಾಗ ಬೇರ್ಬಲ್ಗಂದ, ಬೇರ್ಬಲ್ಲ, ಇದ್ರೊಳಗೆ ಏನೋ ಒಂದು ಮಾಡೀನಿ, ಯಾರಿಗೋ ಕೊಟ್ಟು ಮಾರಿ ಬಂದಿ, ಇದ ನಾನು ನಂಬಂಗಿಲ್ಲ ಅಂದ. ನಂಬಬೇಕ್ರಿ ಅಂದ. ಅವಾಗ ಅಕ್ಬರ್ ಅಂದ, ಆಯ್ತು ಬಿಡುವ ಮಾರಯ್ಯ, 1-2 ಈ ಕತ್ತಿಗಳನ್ನಾರ ತಂದಿಯಲ್ಲ, ಅವನ್ಯಾರ ಯಾಕೆ ತಂದಿ ಅಂದ ಅಕ್ಬರ. ಅವಾಗ ಏನು ಅನ್ಬೇಕ್ರಿ ಬೇರ್ಬಲ್ಲ, ಒಂದು ನನಗೆ ಅಂದೆ ಮಗ ಅಂದ. ತೊಗೊಂಡೋರಿ ಎಲ್ಲರೂ ಹೆಂಡತಿ ಮಾತು ಕೇಳೋರ ಕೇಳಬೇಕು. ಕೇಳಿದ್ರೆ ಮನೆ ಸುದ್ದಾಕೋ, ಇರ್ಲಿಕ್ಕಂದ್ರೆ ಆಗಂಗಿಲ್ಲ. ಮನೆ ಬಹಳ ಚಲೋ ಬೆಳಗಬೇಕಾಗಿತ್ತು ಅಂದ್ರೆ ಹೆಂಡತಿ ಮಾತು ಕೇಳಬೇಕು. ಯಾಕಂದ್ರೆ ಆ ಮನೆಯ ಜ್ಯೋತಿಯಾಗಿ ಬಂದಿರ್ತಾಳಕ್ಕಿ. ಗಂಡ ಇಲ್ಲಿಗೆ ಅಧಿಕಾರಿಯಾಗಿರುವಂತ ಜಿಲ್ಲಾಧಿಕಾರಿ ಆತನಿಗೆ ಪಾಪ ಈ ಟೈಮ್ ಸಿಗೋದ ಭಾಳ ಕಡಿಮೆ. ಎಲ್ಲರ ಹೊರಗಡೆ ಹೋಗಬೇಕು ಅಂದ್ರೆ ರಜೆ ತಗೋಬೇಕು, ಫೋನ್ ಸ್ವಿಚ್ ಆಫ್ ಇಡಬೇಕು, ಜನಗಳ ಕಿರಿಕಿರಿ. ಒಂದು ದಿನ ರಜೆಗಂತ ಹೊರಗೆ ಹೋಗಿದ್ದ. ರಜೆಗಂತ ಹೊರಗೆ ಹೋಗಿ ತನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಮಾರ್ಕೆಟಿಗೆ ಹೋಗಿ ಮಸ್ತ್ ಮಾರ್ಕೆಟ್ ಮಾಡ್ಕೊಂಡು ಮನೆಗೆ ಬಂದ್ರಾಯ್ತು ಅಂತ ಹೋಗೆಲ್ಲ ಮಾರ್ಕೆಟ್ ಮುಗಿಸ್ಕೊಂಡು ಮನೆಗೆ ಬರಾಕತ್ತಾನ. ಬರುವಂಥ ಸಂದರ್ಭದೊಳಗೆ DC ಅಂದ್ರೆ ಏನ್ರಿ, ಇಡೀ ಜಿಲ್ಲೆಗೆ ಜಿಲ್ಲಾಧಿಕಾರಿ ಆತ. ಕೈ ಒಳಗೆ ಭಾಳ ಮನುಷ್ಯ ಇರ್ತಾನೆ, ಫೇ ಇರ್ತಾನೆ, ಗನ್ ಮ್ಯಾನ್ ಇರ್ತಾನೆ. ಯಾವಾಗ DC ಮಾರ್ಕೆಟಿಗೆ ಹೋಗಿ ಎಲ್ಲ ಸಂತೆಗಳನ್ನು ಮುಗಿಸ್ಕೊಂಡು ಮರಳಿ ಮನೆಗೆ ಬರುವಂಥ ಸಂದರ್ಭದೊಳಗೆ ಅಲ್ಲೇ ದೂರದೊಳಗೆ ಒಂದು ಕತ್ತೆಯನ್ನ ಮಗ ನೋಡ್ತಾನ. ಯಾವಾಗ ಕತ್ತೆಯನ್ನ ಮಗ ನೋಡಿದ, ಮಗ ಕಾರ್ ಒಳಗೆ ಕುಳಿತುಕೊಂಡು ಕಿಟಕಿಯಾಗ ಕೈ ಹಾಕಿ ತೋರಿಸಿ ಹೇಳಕತ್ತ, ಅಪ್ಪ ಅಪ್ಪ ನನಗೆ ಕತ್ತಿ ಬೇಕು ಅಂದ. ಅಪ್ಪ DC ಜಿಲ್ಲಾಧಿಕಾರಿ ಕತ್ತಿ ಬೇಕು ಮಗ ಅಂತ ಅಂದಾಗ ಹೆಂಗೆ ಕೊಡ್ಸಕ್ಕೆ ಸಾಧ್ಯ ಐತೆ ಹೇಳ್ರಿ? ಜಿಲ್ಲಾಧಿಕಾರಿಯಾಗಿರುವಂಥ ಅಪ್ಪ ಕೆಳಗೆ ಇಡೋದು ಕತ್ತಿ ತೊಗೊಂಡು ಬರಕತ್ತ ಅಂದ್ರೆ ಮಾರನೇ ದಿನ ಅದ ಒಂದು ಸುದ್ದಿ ಆಗಿರ್ತದೆ. ಹೆಂಗೆ ಸಾಧ್ಯ ಐತೆ? ಆಗಂಗಿಲ್ಲ, ನಡಿ ಅಳ್ಳಕತ್ತ ಕಿರಿಕಿರಿ ಮಾಡಕತ್ತ. ಬೇಕಂದ್ರೆ ಬೇಕಂದ ಅಪ್ಪಗೆ. ನನಗೇನು ಮಾಡ್ತೀವಿ ಗೊತ್ತಿಲ್ಲ, ಬೇಕಂದ್ರೆ ಬೇಕು. ಅವಾಗ ತಾಯಿ ಅಂದ್ಲು, ಜಿಲ್ಲಾಧಿಕಾರಿ ಹೆಂಡತಿ ಅಂದ್ಲು, ರೀ ಕೇಳಾಕತ್ತೈತ ಮಗು ಏನೋ ಕತ್ತಿ, ಅದೇನು ಭಾಳ ದೊಡ್ಡದು ಕೇಳೈತೆ, ಅಲ್ಲೈತೆ ನೋಡ್ರಿ ಕತ್ತಿ, ತೊಗೊಂಡು ಬಂದು ಕೊಟ್ರೆ ಮುಗಿದು ಹೋಗತ್ತಲ್ರಿ ಅಂದ್ಲಕ್ಕೆ. ಅವಾಗ ಇವ ಅಂದ, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಗಿಲ್ಲ ನೀವು. ಒಬ್ಬ ಜಿಲ್ಲಾಧಿಕಾರಿ ನಾ ಹಿಡಿದು ಕತ್ತಿ ತೊಗೊಂಡು ಬರೋದೇನು? ಅವಾಗ ಆಕೆ ಅಂದ್ಲು, ಆಯ್ತು ಬಿಡ್ರಿ, ಹಂಗಿದ್ರೆ ಕತ್ತಿ ಅಂತೂ ತರಕ್ಕಾಗಂಗಿಲ್ಲ,
ಮತ್ತು ಮಗನ ಮುಂದೆ ಕತ್ತಿ ತೋರಿಸಿದ್ರೆ ಸಮಾಧಾನ ಆಕತ್ತೆ, ಇರ್ಲಿಕ್ಕಂದ್ರೆ ಆಗಂಗಿಲ್ಲ. ಅದು ಒಂದು ಉಪಾಯ ಮಾಡೋಣ ಇದಕ್ಕೆ. ಏನಿಲ್ಲ, ಆ ಕತ್ತಿ ಹೆಂಗಿತ್ತಲ್ರಿ ಹಂಗೆ ನೀವು ಆಗಿಬಿಡ್ರಿ ಅಂದ್ಲಕ್ಕೆ. ಒಬ್ಬ ಜಿಲ್ಲಾಧಿಕಾರಿ ನಮ್ಮ ಮನೆ ಒಳಗೆ ಹೆಂಡತಿ ಕತ್ತಿ ಮಾಡಕತ್ತಾಳ್ರಿ. ಆ ಕತ್ತಿ ಹಂಗೆ ನೀವು ಆರಿ. ಅವಾಗ ಅಂದ, ನಾ ಜಿಲ್ಲಾಧಿಕಾರಿ, ಇಡೀ ಜಿಲ್ಲೆಗೆ ಅಧಿಕಾರಿ ನಾ ಕತ್ತಿ ಆಗೋದು ಆಗಂಗಿಲ್ಲ ಅಂದ. ಆಗಂಗಿಲ್ಲ ಅಂದ್ರೆ ಮನೆ ಒಳಗೆ ಕೇಳೋರು ಯಾರು? ನೀವು ಇಡೀ ಜಿಲ್ಲೆಗೆ ಜಿಲ್ಲಾಧಿಕಾರಿ ಇರ್ಬೋದು, ಮನೆ ಒಳಗೆ ನಾನಾ ಅಧಿಕಾರಿ ಅಂದ್ಲಕ್ಕೆ. ಸೊಮ್ಮ ಕೇಳಬೇಕು, ಇರ್ಲಿಕ್ಕಂದ್ರೆ ನಾಳೆ ಊಟ ಬೀಳಂಗಿಲ್ಲ. ಮತ್ತು ಗಿವರ್ಸ್ ಹೋದ್ರೆ ಮತ್ತೆ ಜಿಲ್ಲಾಧಿಕಾರಿ ಮಾನ ಹರ ಫುಲ್ ಇದಾಗ್ಬಿಡ್ತದೆ. ಯಾವಾಗ ಹೆಂಡತಿ ಈ ಮಾತುಗಳನ್ನು ಅಂದ್ಲು ಅವಾಗ ಕೇಳಬೇಕ್ರಿ, ಮಾತು ಏನು ಮಾಡಕ್ಕೆ ಬರಂಗಿಲ್ಲ. ಹೆಂಡತಿ ಮಾತು ಗಂಡ ಕೇಳಬೇಕು. ಕೇಳ್ತಾನಲ್ರಿ? ನೀವು ಕೇಳ್ತೀರಲ್ರಿ? ಹಿರಿಯರು ಹ್ಞೂ ರೀ ಅನ್ನಕತ್ತಾರ. ಅಲ್ಲಿ ಒಬ್ಬ ಅನ್ನಕತ್ತ ನೋಡ್ರಿ, ಅನ್ನಕತ್ತ ನಾವು. ಕೇಳ್ತಾರೇನ್ರಿ? ಎಲ್ಲರೂ ಕೇಳ್ತಾರೆ? ಇಲ್ಲ ಅನ್ನಕತ್ತಾರ ಅವರು. ಅವರು ಇಲ್ಲ ಅನ್ನೋರು ರೀ. ನಾವೇ ಕೇಳೋಣ್ರಿ ಅಪ್ಪರು ಅನ್ನೋರವ್ರು. ಯಾಕಂದ್ರೆ ಇಲ್ಲೇ ಬಂದು ಕೂತಿರ್ತಾರೆ, ಮತ್ತು ಆಮೇಲೆ ಮನೆಗೆ ಹೋದ್ಮೇಲೆ ಅದಾವಂತ ಸುಮ್ಮಾಗಿರ್ತಾರ ಅವರು. ಸಿದ್ದೇಶ್ವರ ಅಪ್ಪರು ಬರ್ತಾರಂದ್ರೆ ಹೆಂಗೆ ಜನ ಸೇರ್ತಿತ್ತು ಹಂಗೆ ಹುಬ್ಬಳ್ಳಿಯ ಸಿದ್ಧಾರೂಢರು ಬರಾಕತ್ತಾರ ಅಂದ್ರೆ ಜ್ಞಾನದ ಬುತ್ತಿಯನ್ನು ಹೊತ್ಕೊಂಡು ಬರಾಕತ್ತಾರ, ಜ್ಞಾನವನ್ನು ನಮಗೆ ನೀಡಾಕ ಬರಾಕತ್ತಾರ ಅಂತ ಹುಬ್ಬಳ್ಳಿಯ ಸಿದ್ಧಾರೂಢರನ್ನ ನೋಡಾಕ ಕುಂತಂತ ಜನ. 2ನೇ ದಿನ ಸಪ್ತಾಹ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮಕ್ಕೆ ಜನ ಸೇರ್ತು. ಹುಬ್ಬಳ್ಳಿಯ ಸಿದ್ಧಾರೂಢರು 7 ದಿನ ಸಪ್ತಾಹ ಕಾರ್ಯಕ್ರಮದೊಳಗೆ ಬರ್ತಾರಂತ ಅಟ್ಟ ಮೆನ್ಷನ್ ಮಾಡಿದ್ರು ಅವರು. ಆದರೆ ಇದೇ ದಿನಾಂಕ ಬರ್ತಾರಂತ ಹೇಳಿರಲಿಲ್ಲ, ಒಟ್ಟು ಬರ್ತಾರ. ಹೋಯ್ತು, 2ನೇ ದಿನನೂ ಕಳೆದು ಹೋತು. ಜನ ಎಲ್ಲ ಮಾತಾಡಕತ್ತಂತ. ಹುಬ್ಬಳ್ಳಿಯ ಸಿದ್ಧಾರೂಢರು ನಾಳೆ ಬರ್ಬೋದು, ಅದಕ್ಕೆ ನಾವು ಇವತ್ತು ಇಲ್ಲೇ ಇರೋಣ, ಊರಿಗೆ ಹೋಗೋದು ಬೇಡ ಅಂತ ತಿಳ್ಕೊಂಡು ಈಗೆಲ್ಲ ಎಲ್ಲಿರಿ ಈಗ ಚಲೋ ಬೈಕ್ ಕಾರ್ ತೊಗೊಂಡು ಮಸ್ತ್ ಸ್ಪೀಡ್ ಹೋಗಿ ಮಸ್ತ್ ಹೊಳ್ಳಿ ಬಂದು ಪ್ರವಚನಕ್ಕೆ ಅಟೆಂಡ್ ಆಕ್ಕಿವು ನಾವು. ಆದರೆ ಅವಾಗ ಎಲ್ಲಿ ಕಾಲ್ನಡಿಗೆ ಬಿಟ್ರೆ ಚಕ್ಕಡಿ ಬಂಡಿ, ಉಗಿ ಬಂಡಿ, ಭಾಳ ಜನ ದೂರದ ಹೋಗಿ ಬರಬೇಕಾಗತ್ತಲ್ಲ ಅಂತ ತಿಳ್ಕೊಂಡು ಅಲ್ಲೇ ಉಳ್ಕೊಂಡ್ರಂತ. ಹುಬ್ಬಳ್ಳಿ ಸಿದ್ಧಾರೂಢರು 3ನೇ ದಿನನೂ ಬರಲಿಲ್ಲ. ಮತ್ತು ಜನ ನಿರಾಸೆ ಆಯಿತು. ಮತ್ತು 4ನೇ ದಿನ ಬರ್ಬೋದು ಅಂತ ಹುಮ್ಮಸ್ಸು ಇಟ್ಕೊಂಡು ಮತ್ತೆ ಹೆಚ್ಚಾಗತ್ತಂತ ಜನ. 4ನೇ ದಿನಾನೂ ಬರಲಿಲ್ಲ, 5ನೇ ದಿನಾನೂ ಬರಲಿಲ್ಲ, 6ನೇ ದಿನಾನೂ ಬರಲಿಲ್ಲ. ಕೊನೆಯ ದಿನ ಇತ್ತು ನೋಡ್ರಿ. ಯಾಕಂದ್ರೆ ಹುಬ್ಬಳ್ಳಿ ಸಿದ್ಧಾರೂಢರು ಅಲ್ಲಿ ಶಿವರಾತ್ರಿ ದಿನದಂದು ಹುಬ್ಬಳ್ಳಿ ಒಳಗೆ ಇರಬೇಕು ಅವ್ರು. ಇಲ್ಲಿ ಹೆಂಗೆ ಬರ್ತಾರ್ರಿ? ಅವಾಗೆಲ್ಲ ಎಲ್ಲಿರಿ ಈಗ ಒಂದು 10-15 ಫೋನ್ ಹೊಡಿತೀವಿ, ಅಪ್ಪ ಯಾಕೆ ಬರೋಕ್ಕಾಗಿಲ್ಲ ಅಂತೀವಿ. ಹೊಳ್ಳಿ ಗುರುಗನ ಬೆದರಿಕೆ ಹಾಕ್ತೀವಿ. ಈಗ ಬರಲಿಲ್ಲ ಅಂದ್ರೆ ಆಯ್ತು ರೀ. ಆಮೇಲೆ ಮಠಕ್ಕೆ ಕೊಟ್ಟ ಬರಂಗಿಲ್ಲ ಅವು, ಹೊಳ್ಳಿ ತಿರುಗಿ ನೋಡಂಗಿಲ್ಲ ಮಠ. ಈಗಿನ ಭಕ್ತರು ಇವು. ಆದರೆ ಅವಾಗೆಲ್ಲಿ ಫೋನ್ ಇರಲಿಲ್ಲ, ದೂರದ ಪ್ರಯಾಣ ಮಾಡೋಕ್ಕೆ ಚಲೋ ಕಾರ್ಗಳಿರಲಿಲ್ಲ. ಹೋಗಿ ಬರಾಕ 4-5 ದಿನ ಹಿಡಿತಿತ್ತು ದೂರದ ಪ್ರಯಾಣ. ಆದರೆ ಹುಬ್ಬಳ್ಳಿಯ ಸಿದ್ಧಾರೂಢರು ಬರ್ತಾರನ್ನುವಂಥ ಒಂದು ಆ ಭಕ್ತಿ ನೋಡ್ರಿ. ಸಿದ್ಧಾರೂಢರು ಮಾತು ಕೊಟ್ಟಾರಂದ್ರೆ ಬರ್ತಾರಂತ ಜನ ಕಾಯ್ಕೊಂಡು ಕುಂತಿತ್ತು. 7ನೇ ದಿನ ಮತ್ತೆ ಸಪ್ತಾಹ ಕಾರ್ಯಕ್ರಮ ಪ್ರಾರಂಭ ಆಗೋ ಸಮಯ. ಒಳಗೆ ಹೋಗಿ ಪೂಜಾರಿ ಗುಡಿಗೆ ಹೋಗಿ ದೇವ್ರ ಕಡೆ ಕೈ ಮುಗಿದು ಬೇಡಿಕೊಂಡ ಅಂತ. ಯಪ್ಪ ಸಿದ್ಧಾರೂಢ, ಏನೋ ಮಾತು ಕೊಟ್ಟು ಪತ್ರಿಕೆ ಹೊರಡಿಸಿದ್ವಿ, ಎಲ್ಲ ಕಡೆ ಸುದ್ದಿ ಹಬ್ಬಿ ಬಿಟ್ಟಿತ್ತು. ಒಂದು ವೇಳೆ ನೀವು ಬರಲಿಲ್ಲ ಅಂದ್ರೆ ನಮ್ಮ ಗತಿ ಏನು ಅಂದ. ಜನ ಎಲ್ಲ ನಮಗೆ ಉಗಿತಾರ, ಬೈತಾರ, ನಿಂದೆ ಮಾಡ್ತಾರ. ಸಿದ್ಧಾರೂಢರು ಬರ್ತಾರ ಅಂತ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ರು, ಮಾತಾಡಿದ್ರು ಅಂತ ಬೈತಾರ. ಯಪ್ಪ ನಮ್ಮ ನೀನ ಕಾಪಾಡು, ಬಂದು ಕಾಪಾಡು ಅಂತ ಪೂಜಾರಿ ಗುಡಿ ಒಳಗೆ ಹೋಗಿ ಕೈ ಮುಕ್ಕೊಂಡು ಬೇಡ್ಕೊಂಡ ಅಂತ. ಅವಾಗ
ಹೊಳ್ಳಿ ಸಪ್ತಾಹ ಕಾರ್ಯಕ್ರಮ ಪ್ರಾರಂಭ ಆಯ್ತು. ಸಿಂಹಾಸನ ಹಾಕಿದ್ರು. 7 ದಿನ ಹಂಗೆ ಕೂತಿತ್ತು ಸಿಂಹಾಸನ. ಸಿದ್ಧಾರೂಢರು ಬಂದು ಆ ಸಿಂಹಾಸನದ ಮೇಲೆ ಕೂಡ್ತಾರಂತ. ಸಪ್ತಾಹ ಕಾರ್ಯಕ್ರಮ ಇನ್ನೇನು ಪ್ರಾರಂಭ ಆಗಬೇಕು ಅಂತ ಎಲ್ಲರೂ ಬಂದು ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕು ಅನ್ನಕತ್ತಿದ್ರ ಬಂದು ನೋಡ್ತಾರಂತ, ಸಿಂಹಾಸನದ ಮೇಲೆ ಸಿದ್ಧಾರೂಢರು ಬಂದು ಕುಂತು ಬಿಟ್ಟಿದ್ರು ಅಂತ. ಯಾವಾಗ ಹುಬ್ಬಳ್ಳಿಯ ಸಿದ್ಧಾರೂಢರು ಸಿಂಹಾಸನದ ಮೇಲೆ ಬಂದು ಕೂತಿದ್ರು, ಆಶ್ಚರ್ಯ ಏನು ಅಂದ್ರೆ ಬಂದ್ರು ಬಿಡ್ರಿ, ಎಲ್ಲರೂ ಖುಷಿ ಆದರು, ಎಲ್ಲರಿಗೆ ಸಂತೋಷ ಆಯಿತು. ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ಜಯವಾಗಲಿ, ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ಜಯವಾಗಲಿ ಅಂತ ಜಯಘೋಷವನ್ನು ಯಾವಾಗ ಸಿದ್ಧಾರೂಢರು ಈ ಕಡೆ ಬಂದಿದ್ರು, ಆ ಕಡೆ ಶಿವರಾತ್ರಿ ದಿನ ಆ ಕಡೆ ಇದ್ರಂತ. ನೋಡ್ರಿ, ಸಿದ್ಧಾರೂಢರ ಮಹಿಮೆಯನ್ನು ಬಲ್ಲವರಾರು. ಬೇಡಿದ್ದವರಿಗೆ ಬೇಡಿದ್ದನ್ನು ಕೊಡ್ತಿದ್ರು. ಯಾರು ಅವರನ್ನು ನೆನೆಸಿಕೊಳ್ತಿದ್ರು ಅವ್ರ ಹೃದಯದೊಳಗೆ ಸಿದ್ಧಾರೂಢರು ಇರ್ತಿದ್ರು. ಭಾಳ ದೊಡ್ಡ ಶಿವಯೋಗಿ, ತಪಸ್ವಿ, ಜ್ಞಾನಿ ಅಂತ ಅಷ್ಟು ಸರಳವಾಗಿ ಸಿದ್ಧಾರೂಢರನ್ನು ಕರೆದಿಲ್ಲ. ಭಾಳ ಅಗಾಧವಾಗಿರುವಂಥ ಶಕ್ತಿ ಇತ್ತು. ಯಾಕಂದ್ರೆ ಭಾಳ ನಿಂದೆಗೆ ಒಳಗಾಗಿದ್ದವರು ಸಿದ್ಧಾರೂಢರು. ಜನಗಳಿಂದ ಕಲ್ಲು ಒಗಿಸಿಕೊಂಡವರು ಸಿದ್ಧಾರೂಢರು. ಜನಗಳಿಂದ ಬಡಿಗೆಯಿಂದ ಬಡಿಸಿಕೊಂಡು ಹುಚ್ಚ ಅನ್ನಿಸ್ಕೊಂಡವರು ಸಿದ್ಧಾರೂಢರು. ಆದರೆ ಎಲ್ಲದಕ್ಕಿಂತ ಮೀರಿ ಸಿದ್ಧಾರೂಢರು ಶಿವಯೋಗಿಗಳಂತ, ತಪಸ್ವಿಗಳಂತ ಪೂಜೆ ಮಾಡ್ತಾರಂದ್ರೆ ಅವ್ರ ಕಡೆ ಎಂಥ ಶಕ್ತಿ ಇತ್ತು ಅಂತ. ಯಾವಾಗ ಬಹಳ ಭಕ್ತಿಯಿಂದ ಆ ಜನ ಎಲ್ಲ ಸಿದ್ಧಾರೂಢರನ್ನ ಬೇಡಿಕೊಂಡ್ರು, ಸಿದ್ಧಾರೂಢರು ಅಲ್ಲಿ ಪ್ರತ್ಯಕ್ಷ ಆದರು. ಶಿವರಾತ್ರಿ ಇಲ್ಲಿ ಪ್ರತ್ಯಕ್ಷ ಇದ್ದರು. ನೋಡ್ರಿ, ಯಾವಾಗ ಭಗವಂತನ ನಾಮಸ್ಮರಣೆ ಭಕ್ತಿಯಿಂದ ಮಾಡ್ತೀವಿ, ಭಗವಂತ ಆ ಭಕ್ತಿಗೆ ಒಲಿದು ಸಣ್ಣವಾಗಿ ಬರ್ತಾನಂತ ನಮ್ಮ ಕಡೆ. ನಿಮಗೆಲ್ಲ ಗೊತ್ತಿರಬಹುದು, ಘೋರ ಕುಂಬಾರ ಅಂತ. ಕೊನೆಗೆ ತನ್ನ 2 ಕೈಗಳನ್ನು ಕಳೆದುಕೊಂಡು ಬಿಡ್ತಾನ. ಅವನ ನಿತ್ಯದ ಜೀವನ ಕಾಯಕ ಗಡಿಗೆಯನ್ನು ಮಾಡಿ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ತಿದ್ದ. ಯಾವಾಗ 2 ಕೈಗಳು ಹೋಗಿ ಬಿಡ್ತಾವ, ಗಡಿಗೆ ಮಾಡೋದು ಹೆಂಗು? ಶಿವ ಸ್ವತಃ ತಾನೇ ರಾತ್ರಿ ಪ್ರತ್ಯಕ್ಷ ಆಗಿ ಘೋರ ಕುಂಬಾರ ಬೆಳಗ್ಗೆ ಏಳುವುದರೊಳಗಾಗಿ ಆ ಎಲ್ಲ ಗಡಿಗೆಗಳನ್ನು ಶಿವನೇ ಬಂದು ತಯಾರು ಮಾಡಿ ಹೋಗಿ ತಾ ಏನೂ ಮಾಡಿಲ್ಲ ಅನ್ನುವಂಗ ಶಿವ ಇರ್ತಿದ್ನಂತ. ನೋಡ್ರಿ, ಘೋರ ಕುಂಬಾರನ ಭಕ್ತಿ ಅಟ್ಟು ಬಲಿಷ್ಠ ಇತ್ತು ಅಂತ ಶಿವ ಸಣ್ಣವಾದ ಅಲ್ಲಿ.